ಎಲ್ಲರಿಗೂ ನಮಸ್ಕಾರ. ಕಲಿ ಕನ್ನಡ 4ನೇ ತರಗತಿಯ ಭಾಗ 2ರ ರಜಾ ಪತ್ರ. ನಾನು ಇದ್ರದ್ದು ನೋಟ್ಸ್ ಆಲ್ರೆಡಿ ಹಾಕಿದ್ದೀನಿ, ಚೆಕ್ ಮಾಡಿ. ರಜಾ ಪತ್ರ ಅದು ಪಾಠವನ್ನು ನಾವು ಓದ್ಕೊಂಡು ಬರೋಣ. ಮಕ್ಕಳೇ, ಪತ್ರ ಬರೆಯುವ ಕ್ರಮ ಬಹಳ ಹಿಂದಿನಿಂದಲೇ ಬಂದಿದೆ. ಪತ್ರ ಬರೆಯೋದು ತುಂಬ ವರ್ಷಗಳ ಹಿಂದೆಯೇ ಇದೆ. ಲೆಟರ್ ರೈಟಿಂಗ್ ಹ್ಯಾಸ್ ಬೀನ್ ಅರೌಂಡ್ ಫಾರ್ ಎ ಲಾಂಗ್ ಟೈಮ್. ತುಂಬ ವರ್ಷಗಳ ಹಿಂದೆಯೇ ಇತ್ತು ಲೆಟರ್ ರೈಟಿಂಗ್. ಆಗೆಲ್ಲ ಒಂದು ಊರಿನವರು ಇನ್ನೊಂದು ಊರಿನಲ್ಲಿ ತಮ್ಮ ಬಂಧು ಬಳಗದವರನ್ನು ಸಂಪರ್ಕಿಸಲು ಪತ್ರವೇ ದಾರಿಯಾಗಿತ್ತು. ಹಿಂದಿನ ಕಾಲದಲ್ಲಿ ನಾವು ಬೇರೆಯವ್ರನ್ನ ಮಾತಾಡಿಸ್ಬೇಕು ಅಂದರೆ ನಾವು ಪತ್ರಗಳ ಮೂಲಕ ಬರೆದ್ಬಿಟ್ಟು ಕಳಿಸ್ಬೇಕಾಗಿತ್ತು. ಅಟ್ ದ ಟೈಮ್ ಲೆಟರ್ಸ್ ವರ್ ದ ಓನ್ಲಿ ವೇ ಫಾರ್ ದ ಪೀಪಲ್ ಇನ್ ಟೌನ್ ಟು ಕಾಂಟ್ಯಾಕ್ಟ್ ದೇರ್ ರಿಲೇಟಿವ್ಸ್ ಇನ್ ಅದರ್ ಟೌನ್. ಕಾಲಕ್ರಮೇಣ ಕಂಪ್ಯೂಟರ್, ಮೊಬೈಲ್ ಇತ್ಯಾದಿಗಳು ಬಂದು ಕೈ ಬರಹದ ಪತ್ರ ಕಡಿಮೆಯಾಗತೊಡಗಿತು. ಏನಾಯಿತು? ಕಂಪ್ಯೂಟರ್, ಮೊಬೈಲ್ ಇತ್ಯಾದಿಗಳು ಬಂದು ಏನಾಯಿತು? ಕೈ ಬರಹದ ಪತ್ರ ಕಡಿಮೆಯಾಯಿತು. ವಿತ್ ದಟ್ passage of time, computers, mobiles, etc. came and handwriting letters started to decrease. ಅದು ಕಮ್ಮಿಯಾಗೋಯಿತು. ಮನಸ್ಸಿನ ಆಲೋಚನೆಗಳನ್ನು ಪತ್ರದಲ್ಲಿ ಮೂಡಿಸುವಾಗ ನಿಜಕ್ಕೂ ಸಂತೋಷವಾಗುತ್ತದೆ. ನಾವೇನಾದರೂ ಹೇಳಬೇಕಾದ್ರೆ ಲೆಟರ್ ರೈಟಿಂಗಲ್ಲಿ ಬರೆದ್ರೆ ಖುಷಿ ಆಗುತ್ತೆ ಅಂತ ತುಂಬ, ಓಕೆನಾ? ದೇರ್ ಇಸ್ ಎ ರಿಯಲ್ ಜಾಯ್ ಇನ್ ಪುಟ್ಟಿಂಗ್ ದ ಥಾಟ್ಸ್ ಆಫ್ ದ ಮೈಂಡ್ ಇನ್ ಟು ದ ರೈಟಿಂಗ್. ಆದರೆ ಇಂದು ಕೈ ಬರಹವು, ಪತ್ರವು ಕಡಿಮೆಯಾಗಿದೆ. ಎಲ್ಲವೂ ಯಂತ್ರಮಯವಾಗಿದೆ. ಇವಾಗ ಎಲ್ಲ ವಾಟ್ಸಪ್, ಫೇಸ್ಬುಕ್, ಟ್ವಿಟ್ಟರ್ ಎಲ್ಲ ಆಗಿಬಿಟ್ಟಿದೆ. ಇವಾಗ ಲೆಟರ್ ರೈಟಿಂಗ್ ಯಾರೂ ಬರಿತಾ ಇಲ್ಲ. ಬಟ್ ಟುಡೇ ಹ್ಯಾಂಡ್ ರೈಟಿಂಗ್ ಆ್ಯಂಡ್ ಲೆಟರ್ ರೈಟಿಂಗ್ ಆರ್ ಲೆಸ್. ಎವ್ರಿಥಿಂಗ್ ಈಸ್ ಎ ಮೆಕ್ಯಾನೈಸ್ಡ್, ಕಂಪ್ಯೂಟರೈಸ್ಡ್. ಆದರೆ ರಜಾ ಅರ್ಜಿಯನ್ನು ನಾವು ಕೈಯಲ್ಲೇ ಬರೆಯುತ್ತೇವೆ. ಅಂದ ಹಾಗೆ ರಜಾ ಅರ್ಜಿ ಎಂದರೇನು? ನಾವಿವಾಗ ಟೀಚರ್ಗೆ ಲೆಟರ್ ರೈಟಿಂಗ್ ಬರೀತೀರಲ್ವ ನೀವು, ಹಾಲಿಡೇ ಲೆಟರ್ ಫಾರ್ ಹಾಲಿಡೇ, ಅದು ನೀವು ಕೈಯಲ್ಲೇ ಬರೆದು ಕೊಡಬೇಕು. ಅದನ್ನು ಟೈಪು ಮಾಡಬಹುದು, ಅಷ್ಟು ಕೆಲಸಕ್ಕಿಂತ ಕೈಯಲ್ಲಿ ಬರೆಯೋದು ಈಸಿ. ಬಟ್ ನಾವು ವಿ ರೈಟ್ ದ ಲೆಟರ್ ಅಪ್ಲಿಕೇಶನ್ಸ್ ಬೈ ಹ್ಯಾಂಡ್. ಸೊ ದಟ್ ಈಸ್ ಅ ಲೀವ್ ಅಪ್ಲಿಕೇಶನ್. ಲೀವ್ ಅಪ್ಲಿಕೇಶನ್, ವಾಟ್ ಈಸ್ ದ ಲೀವ್ ಅಪ್ಲಿಕೇಶನ್? ಯಾರು ತಮ್ಮ ಕಚೇರಿಗಳಿಗೆ, ಶಾಲೆಗೆ ಅಥವಾ ಸಂಘ ಸಂಸ್ಥೆಗಳಿಗೆ ಕೆಲಸದ ವೇಳೆಯಲ್ಲಿ ಹಾಜರು ಇರುವುದಿಲ್ಲವೋ ಅವರು ತಮ್ಮ ಮೇಲಾಧಿಕಾರಿಗಳಿಗೆ ಅರ್ಜಿ ಬರೆದು ಗೈರು ಹಾಜರಿಯನ್ನು ಕಾರಣವನ್ನು ತಿಳಿಸಿ ಅನುಮತಿ ಪಡೆಯುತ್ತಾರೆ. ಅಂದರೆ ಇವಾಗ ಲೆಟರ್ ರೈಟಿಂಗ್ ಇನ್ನೂ ಇದೆ. ಎಲ್ಲೆಲ್ಲಿದೆ? ಸ್ಕೂಲ್ಗಳಲ್ಲಿ ಲೆಟರ್ ರೈಟಿಂಗ್ ಇದೆ, ಅಥವಾ ಆಫೀಸಸಲ್ಲಿದೆ, ಮತ್ತು ಗೌರ್ಮೆಂಟ್ ಜಾಬಲ್ಲಿ ಇರ್ತಾರಲ್ವ ಅಲ್ಲೂ ಇದೆ. ಅವರು ಸಹ ಲೆಟರ್ ರೈಟಿಂಗ್ನ ಬರೆದ್ಬಿಟ್ಟು ಅವರು ರಜನ ಕೇಳಬೇಕು. ಓಕೆನಾ? ನಾವು those who do not attend their office, school or organization during the working hours, they should write an application to their supervisor and seek the permission from them, stating the reason for absence. Okay. ಎಲ್ಲರಿಗೂ ನಮಸ್ಕಾರ. ಕಲಿ ಕನ್ನಡ 4ನೇ ತರಗತಿಯ ಭಾಗ 2ರ ರಜಾ ಪತ್ರ. ನಾನು ಇದ್ರದ್ದು ನೋಟ್ಸ್ ಆಲ್ರೆಡಿ ಹಾಕಿದ್ದೀನಿ, ಚೆಕ್ ಮಾಡಿ. ರಜಾ ಪತ್ರ ಅದು ಪಾಠವನ್ನು ನಾವು ಓದ್ಕೊಂಡು ಬರೋಣ. ಮಕ್ಕಳೇ, ಪತ್ರ ಬರೆಯುವ ಕ್ರಮ ಬಹಳ ಹಿಂದಿನಿಂದಲೇ ಬಂದಿದೆ. ಪತ್ರ ಬರೆಯೋದು ತುಂಬ ವರ್ಷಗಳ ಹಿಂದೆಯೇ ಇದೆ. ಲೆಟರ್ ರೈಟಿಂಗ್ ಹ್ಯಾಸ್ ಬೀನ್ ಅರೌಂಡ್ ಫಾರ್ ಎ ಲಾಂಗ್ ಟೈಮ್. ತುಂಬ ವರ್ಷಗಳ ಹಿಂದೆಯೇ ಇತ್ತು ಲೆಟರ್ ರೈಟಿಂಗ್. ಆಗೆಲ್ಲ ಒಂದು ಊರಿನವರು ಇನ್ನೊಂದು ಊರಿನಲ್ಲಿ ತಮ್ಮ ಬಂಧು ಬಳಗದವರನ್ನು ಸಂಪರ್ಕಿಸಲು ಪತ್ರವೇ ದಾರಿಯಾಗಿತ್ತು. ಹಿಂದಿನ ಕಾಲದಲ್ಲಿ ನಾವು ಬೇರೆಯವ್ರನ್ನ ಮಾತಾಡಿಸ್ಬೇಕು ಅಂದರೆ ನಾವು ಪತ್ರಗಳ ಮೂಲಕ ಬರೆದ್ಬಿಟ್ಟು ಕಳಿಸ್ಬೇಕಾಗಿತ್ತು. ಅಟ್ ದ ಟೈಮ್ ಲೆಟರ್ಸ್ ವರ್ ದ ಓನ್ಲಿ ವೇ ಫಾರ್ ದ ಪೀಪಲ್ ಇನ್ ಟೌನ್ ಟು ಕಾಂಟ್ಯಾಕ್ಟ್ ದೇರ್ ರಿಲೇಟಿವ್ಸ್ ಇನ್ ಅದರ್ ಟೌನ್. ಕಾಲಕ್ರಮೇಣ ಕಂಪ್ಯೂಟರ್, ಮೊಬೈಲ್ ಇತ್ಯಾದಿಗಳು ಬಂದು ಕೈ ಬರಹದ ಪತ್ರ ಕಡಿಮೆಯಾಗತೊಡಗಿತು. ಏನಾಯಿತು? ಕಂಪ್ಯೂಟರ್, ಮೊಬೈಲ್ ಇತ್ಯಾದಿಗಳು ಬಂದು ಏನಾಯಿತು? ಕೈ ಬರಹದ ಪತ್ರ
ಕಡಿಮೆಯಾಯಿತು. ವಿತ್ ದಟ್ ಪ್ಯಾಸೇಜ್ ಆಫ್ ಟೈಮ್ ಕಂಪ್ಯೂಟರ್ಸ್, ಮೊಬೈಲ್ಸ್ ಎಕ್ಸೆಟ್ರಾ ಕೇಮ್ ಆ್ಯಂಡ್ ಹ್ಯಾಂಡ್ ರೈಟಿಂಗ್ ಲೆಟರ್ ಸ್ಟಾರ್ಟೆಡ್ ಟು ಡಿಕ್ರೀಸ್. ಅದು ಕಮ್ಮಿ ಆಗೋಯಿತು. ಮನಸ್ಸಿನ ಆಲೋಚನೆಗಳನ್ನು ಪತ್ರದಲ್ಲಿ ಮೂಡಿಸುವಾಗ ನಿಜಕ್ಕೂ ಸಂತೋಷವಾಗುತ್ತದೆ. ನಾವೇನಾದರೂ ಹೇಳಬೇಕಾದ್ರೆ ಲೆಟರ್ ರೈಟಿಂಗಲ್ಲಿ ಬರೆದ್ರೆ ಖುಷಿ ಆಗುತ್ತೆ ಅಂತ ತುಂಬ ಓಕೆನಾ. ದೇರ್ ಇಸ್ ಎ ರಿಯಲ್ ಜಾಯ್ ಇನ್ ಪುಟ್ಟಿಂಗ್ ದ ಥಾಟ್ಸ್ ಆಫ್ ದ ಮೈಂಡ್ ಇನ್ ಟು ದ ರೈಟಿಂಗ್. ಆದರೆ ಇಂದು ಕೈ ಬರಹವು, ಪತ್ರವು ಕಡಿಮೆಯಾಗಿದೆ. ಎಲ್ಲವೂ ಯಂತ್ರಮಯವಾಗಿದೆ. ಇವಾಗ ಎಲ್ಲ ವಾಟ್ಸಪ್, ಫೇಸ್ಬುಕ್, ಟ್ವಿಟ್ಟರ್ ಎಲ್ಲ ಆಗ್ಬಿಟ್ಟಿದೆ. ಇವಾಗ ಲೆಟರ್ ರೈಟಿಂಗ್ ಯಾರೂ ಬರಿತಾ ಇಲ್ಲ. ಬಟ್ ಟುಡೇ ಹ್ಯಾಂಡ್ ರೈಟಿಂಗ್ ಆ್ಯಂಡ್ ಲೆಟರ್ ರೈಟಿಂಗ್ ಆರ್ ಲೆಸ್. ಎವ್ರಿಥಿಂಗ್ ಈಸ್ ಎ ಮೆಕ್ಯಾನೈಸ್ಡ್, ಕಂಪ್ಯೂಟರೈಸ್ಡ್. ಆದರೆ ರಜಾ ಅರ್ಜಿಯನ್ನು ನಾವು ಕೈಯಲ್ಲೇ ಬರೆಯುತ್ತೇವೆ. ಅಂದ ಹಾಗೆ ರಜಾ ಅರ್ಜಿ ಎಂದರೇನು? ನಾವಿವಾಗ ಟೀಚರ್ಗೆ ಲೆಟರ್ ರೈಟಿಂಗ್ ಬರೀತೀರಲ್ವ ನೀವು, ಹಾಲಿಡೇ ಲೆಟರ್ ಫಾರ್ ಹಾಲಿಡೇ, ಅದು ನೀವು ಕೈಯಲ್ಲೇ ಬರೆದು ಕೊಡಬೇಕು. ಅದನ್ನು ಟೈಪು ಮಾಡಬಹುದು, ಅಷ್ಟು ಕೆಲಸಕ್ಕಿಂತ ಕೈಯಲ್ಲಿ ಬರೆಯೋದು ಈಸಿ. ಬಟ್ ನಾವು ವಿ ರೈಟ್ ದ ಲೆಟರ್ ಅಪ್ಲಿಕೇಶನ್ಸ್ ಬೈ ಹ್ಯಾಂಡ್. ಸೊ ದಟ್ ಈಸ್ ಅ ಲೀವ್ ಅಪ್ಲಿಕೇಶನ್. ಲೀವ್ ಅಪ್ಲಿಕೇಶನ್, ವಾಟ್ ಈಸ್ ದ ಲೀವ್ ಅಪ್ಲಿಕೇಶನ್? ಯಾರು ತಮ್ಮ ಕಚೇರಿಗಳಿಗೆ, ಶಾಲೆಗೆ ಅಥವಾ ಸಂಘ ಸಂಸ್ಥೆಗಳಿಗೆ ಕೆಲಸದ ವೇಳೆಯಲ್ಲಿ ಹಾಜರಿರುವುದಿಲ್ಲವೋ ಅವರು ತಮ್ಮ ಮೇಲಾಧಿಕಾರಿಗಳಿಗೆ ಅರ್ಜಿ ಬರೆದು ಗೈರು ಹಾಜರಿಯನ್ನು ಕಾರಣವನ್ನು ತಿಳಿಸಿ ಅನುಮತಿ ಪಡೆಯುತ್ತಾರೆ. ಅಂದರೆ ಇವಾಗ ಲೆಟರ್ ರೈಟಿಂಗ್ ಇನ್ನೂ ಇದೆ. ಎಲ್ಲೆಲ್ಲಿದೆ? ಸ್ಕೂಲ್ಗಳಲ್ಲಿ ಲೆಟರ್ ರೈಟಿಂಗ್ ಇದೆ, ಅಥವಾ ಆಫೀಸಸಲ್ಲಿದೆ, ಮತ್ತು ಗೌರ್ಮೆಂಟ್ ಜಾಬಲ್ಲಿ ಇರ್ತಾರಲ್ವ ಅಲ್ಲೂ ಇದೆ. ಅವರು ಸಹ ಲೆಟರ್ ರೈಟಿಂಗ್ನ ಬರೆದ್ಬಿಟ್ಟು ಅವರು ರಜೆನ ಕೇಳಬೇಕು. ಓಕೆನಾ. ನಾವು those who do not attend their office, school or organization during the working hours, they should write an application to their supervisor and seek the permission from them stating the reason for absence. Okay.